ಎಲ್ಲರಿಗೂ ಬೆಳಗಿನ ಶುಭೋದಯ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಡೇ 69 ಮಿನಿ ವ್ಲಾಗ್. ಸೊ ಬೆಳಗ್ಗೆ ನಾಗೇಶ್ವರ ಮನೇಲಾಯಿತು. ಸೊ ಎದ್ದು ಬಂದು ಗಾಡಿಗೆ ಫಸ್ಟು ಚಾರ್ಜಿಂಗ್ ಹಾಕಿದೆ. ಸೊ ಯೋಗ ಸೆಷನ್ ಅಟೆಂಡ್ ಮಾಡಬೇಕಿತ್ತು ಅಂತ ಅಂದ್ಬಿಟ್ಟು ಬೇಗ ಬಂದಿದೆ. ಸೊ ಮಾರ್ನಿಂಗ್ ಲೈವ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ಬಂದು ಜಾಯ್ನ್ ಆದೆ. ಸೊ ನಾನು ನಮ್ಮ ಅಮ್ಮ ಇಬ್ಬರು ಯೋಗ ಕ್ಲಾಸ್ ಜಾಯಿನ್ ಮಾಡ್ತಿದ್ದೀವಿ. ಸೊ ನಿಮಗೂ ಲಿಂಕು ನೆನ್ನೆ ಮಿನಿ ವ್ಲಾಗಲ್ಲಿ ಹಾಕಿದ್ದೀವಿ. ಸೊ ನೀವು ಜಾಯ್ನ್ ಆಗಿ ತುಂಬಾ ಚೆನ್ನಾಗಿತ್ತು. ಸೊ ಆಮೇಲೆ ಖಾಲಿ ಹೋಟೆಲ್ ಹಲ್ಸನ್ ತೊಳೆ ತಿನ್ನಬೇಕು ಅಂತಂದು ಸೊ ಅದನ್ನು ತಿಂದು ಸ್ನಾನ ಮಾಡ್ಕೊಂಡು ಬಂದು ಸೊ ಆಮೇಲೆ ಇವತ್ತು ಕಾಲೇಜ್ ಹತ್ರ ಹೋಗ್ಬೇಕಿತ್ತು ಅಂದ್ಬಿಟ್ಟು ನಾಷ್ಟ ಮಾಡಿಕೊಂಡೆ. ಸೊ ನನ್ನ ತಮ್ಮಂದು ಹಂಗೆ ಪಾಸ್ ಮಾಡಿಸ್ಬೇಕಿತ್ತು, ಅದಕ್ಕೆ ಫಸ್ಟು ಮೆಜೆಸ್ಟಿಕ್ ಹೋದ್ವಿ. ಸೈಬರಲ್ಲೆಲ್ಲ ಆಯಿತು. ಸೊ ಏನೋ ಮೆಜೆಸ್ಟಿಕಲ್ಲಿ ಅಪ್ರೂವ್ ಕೊಡಬೇಕಿತ್ತಂತೆ, ಅದಕ್ಕೆ ಮೆಜೆಸ್ಟಿಕಲ್ಲಿ ಹೋಗಿ ಅಲ್ಲಿ ಪಾಸ್ದು ಆಫೀಸ್ ಇತ್ತು. ಸೊ ಅಲ್ಲೋಗಿ ಅಪ್ರೂವ್ ಮಾಡಿಸಿ ಆಮೇಲೆ ರಿತಿಕಾ, ನಾನು, ಚಿನ್ನಿ, ಆಯುಷಿ ಎಲ್ಲ ಡಾಮಿನೋಸಿಗೆ ಬಂದ್ವಿ. ಸೊ ಬಂದು ಪಿಜ್ಜಾ ತಿಂದ್ವಿ. ಎಷ್ಟೊಂದು ದಿನ ಆಗಿತ್ತು, ಚಿನ್ನ ಬಂದಿಲ್ಲ ಅಂತಂದ್ಬಿಟ್ಟು ಎಲ್ಲರೂ ಹೋಗಿದ್ವಿ. ಸೊ ಆಮೇಲೆ ಮತ್ತೆ ಕಾಲೇಜಿಗೆ ಹೋದ್ವಿ ಬಸ್ ಹತ್ಕೊಂಡು. ಸೊ ಆಮೇಲೆ ನಡ್ಕೊಂಡು ಹೋದ್ವಿ. ಅಲ್ಲಿ ಫೀಸ್ ಕಟ್ಟಬೇಕಿತ್ತು ಫಸ್ಟ್ ನಂದು ರೀತಿಗೊಂದು. ಸೊ ಫೀಸ್ ಕಟ್ಟಿ ಆಮೇಲೆ ಟಿಕೆಟ್ ಕೊಡ್ತೀನಿ ಅಂತಂದರು. ಸೊ ಒಂದೇ ಸಲ ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಏನೋ ಬ್ಯಾಲೆನ್ಸ್ ಇತ್ತು, ಅದಕ್ಕೆ ಲೆಟರ್ ಸೈನ್ ಹಾಕ್ಸ್ಬೇಕಿತ್ತು. ಸರ್ ಜೊತೆ ಡೀಲ್ ಮಾಡ್ತಿದ್ದೆ, ಅಲ್ಸನ್ ತೊಳೆ ಕೊಟ್ಬಿಟ್ಟು ಸೈನ್ ಹಾಕ್ಸ್ಕೊಳ್ಳೋಕ್ಕೆ. ಸೊ ಆಮೇಲೆಲ್ಲ ಮುಗಿಸ್ಕೊಂಡು ಟಿಕೆಟ್ ಇಸ್ಕೊಂಡು ಬಸ್ ಹತ್ಕೊಂಡು ರಿಟರ್ನ್ ರಾಮನಗರಕ್ಕೆ ಬರ್ತಿದ್ವಿ. ಸೊ ಗಾಡಿ ಬಸ್ ಸ್ಟಾಪಲ್ಲೇ ನಿಲ್ಲಿಸಿದ್ವಿ. ಸೊ ಗಾಡಿ ಎತ್ಕೊಂಡು ರಿಟರ್ನ್ ಮನೆಗೆ ಬಂದ್ವಿ. ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು, ಯಾವಾಗ ಮನೆಗೆ ಹೋಯ್ತೀನೋ ಅಂತ ಅನಿಸ್ಬಿಟ್ಟಿತ್ತು, ಹೊಟ್ಟೆ ಎಲ್ಲ ನೋಸಿತ್ತು. ಸೊ ಆಮೇಲೆ ಜಿಮ್ಮಿ ವೆಯ್ಟ್ ಮಾಡ್ತಿದ್ದ, ಅವ್ನು ವಾಕಿಂಗ್ ಕರ್ಕೊಂಡು ಹೋಗ್ಬೇಕಿತ್ತಲ್ಲ. ಮಳೆ ಬಂದರೆ ಅವ್ನು ವಾಕಿಂಗ್ ಹೋಗಲ್ಲ ಆಚೆ. ಸೊ ಅದಕ್ಕೆ ಬೇಗ ಬೇಗ ಮನೆಗೆ ಬಂದು ಫಸ್ಟ್ ಜಿಮ್ಮಿಗೆ ವಾಕಿಂಗ್ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಟೆಕ್ಸ್ಟ್ ಬುಕ್ಸ್ ತೊಗೊಂಡಿದ್ದೆ. ಸೊ ಟೆಕ್ಸ್ಟ್ ಬುಕ್ನ ಮನೇಲೇ ಮಡಗ್ಬಿಟ್ಟು ಜಿಮ್ಮಿಗೆ ವಾಕಿಂಗ್ ಕರ್ಕೊಂಡು ಹೋದೆ. ಅವ್ನು ಅದೇನು ನೋಡಿದ್ನೋ ಏನೋ ಆ ಕ್ಲೈಮೇಟ್ಗೆ ಅವನು ಹೋಗ್ತಾನೆ ಇರಲಿಲ್ಲ ವಾಕಿಂಗ್ಗೆ, ಅಲ್ಲಲ್ಲೇ ನಿಂತ್ಕೊಂಡಿದ್ದ. ಸೊ ಇವತ್ತಿನ ಮಿನಿ ವ್ಲಾಗ್ ಇಲ್ಲಿಗೆ ಮುಕ್ತಾಯವಾಗ್ತಿದೆ. ಧನ್ಯವಾದಗಳೊಂದಿಗೆ ಟಾಟಾ ಬೈ ಬೈ, ಸಿ ಯು.